ಪಲಾವ್ ಮಾಡೋದು ಹಿಂಗೆ ಅಂತ ನೋಡೋಣ. ಇಲ್ಲಿ ಬೀನ್ಸು, ಕ್ಯಾರೆಟು ಮತ್ತು ಬೀನ್ಸ್ ಕಾಳು ಇಷ್ಟು ಆಲೂಗೆಡ್ಡೆ ಎಲ್ಲ ತೊಗೊಂಡಿದ್ದೀವಿ, ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ. ಆಮೇಲೆ ಕರಿಬೇವು, ಸೋಂಪು ಮತ್ತು ಪಲಾವ್ ಎಲೆ ಇದು ಇಲ್ಲೇ ಬೆಳೆದಿರುವಂಥದ್ದು, ಸೊ ಹಾಗಾಗಿ ಹಸಿ ಇದೆ. ಆ್ಯಂಡ್ ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟು ತೊಗೊಂಡಿದ್ದೀವಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾವೀಗ ಕುಕ್ಕರಲ್ಲಿ ಮಾಡ್ಕೊತಾ ಇರೋದು. ಸೊ ಬನ್ನಿ, ಇನ್ನು ನಾವು ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ನಾನಿಲ್ಲಿ ಸ್ಪೈಸಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಆನಿಯನ್ನ ಹಾಕ್ಕೊತಾ ಇದ್ದೀವಿ. 1 ಆನಿಯನ್ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಇದು ನೀಟಾಗಿ ಫ್ರೈ ಆಗಬೇಕು. ಮತ್ತು ಇಲ್ಲಿ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಕೊತ್ತಂಬರಿ, ಶುಂಠಿ, ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ಹಾಕ್ಕೊಂತೀವಿ. ನೆಕ್ಸ್ಟ್ ಪೇಸ್ಟ್ ನಾವು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡಿದ್ದೀವಿ, ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ಬೇಕು. ಈ ಚಿಲ್ಲಿ ಪೌಡ್ರು, ಅರಿಶಿನ ಮತ್ತು ಗರಂ ಮಸಾಲ ತೊಗೊಂಡಿದ್ದೀವಿ, ಇದನ್ನು ಹಾಕ್ಕೊತಾ ಇದ್ದೀವಿ. ಸೊ ಇದು ಚೆನ್ನಾಗಿ ಕುಕ್ ಆಗಿದೆ. ಇವಾಗ ನೆಕ್ಸ್ಟ್ ನಾವು ತರಕಾರಿ ಎಲ್ಲ ಹಾಕ್ಕೊತಾ ಇದ್ದೀವಿ. ನೋಡಿ ಚೆನ್ನಾಗಿ ಮಸಾಲ ಎಲ್ಲ ಹಿಡಿದಿದೆ ಇದಕ್ಕೆ. ಸೊ ನೆಕ್ಸ್ಟ್ ನಾವು ರೈಸ್ ಹಾಕ್ಕೊಬೇಕು. ನಾವು 2.5 ಗ್ಲಾಸ್ ರೈಸ್ ತೊಗೊಂಡಿದ್ದೀವಿ. ಸೊ ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ನಾವು 2.5 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ನಾವು 5 ಗ್ಲಾಸಸ್ ನೀರು ಹಾಕೋಬೇಕು ಇದಕ್ಕೆ. ಇವಾಗ ನಾವು ನೀರು ಹಾಕ್ಕೊತಾ ಇದ್ದೀವಿ. ಇಲ್ಲಿ ನಾವು ಬಿಸಿನೀರು ಹಾಕ್ಕೊತಾ ಇದ್ದೀವಿ 5 ಗ್ಲಾಸು. ಬಿಕಾಸ್ ಬಿಸಿನೀರು ಹಾಕ್ಕೊಂಡ್ರೆ ಗೊತ್ತಾ ಬೇಗ ಕುಕ್ ಆಗುತ್ತೆ ಅಕ್ಕಿ, ವೆಜಿಟೇಬಲ್ಸ್ ಎಲ್ಲ. ಸೊ ಆದಷ್ಟು ನೀವು ಬಿಸಿನೀರೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆ, ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಆಮೇಲೆ ಇದು ಚೆನ್ನಾಗಿ ಕುದ್ದ ಮೇಲೆ ಆಮೇಲೆ ಲಿಡ್ ಮುಚ್ಚಬೇಕು. ಆಮೇಲೆ ಟೇಸ್ಟ್ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ. ಆ್ಯಂಡ್ ಖಾರ ಕೂಡ ಅಷ್ಟೇ. ನಾವು ಕಲ್ಲುಪ್ಪು ಹಾಕ್ಕೊತಾ ಇದ್ದೀವಿ, ರಾಕ್ ಸಾಲ್ಟ್ ಹಾಕ್ಕೊತಾ ಇದ್ದೀವಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೇಕು. ಸೊ ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ನೆಕ್ಸ್ಟ್ ನಾವು ಲಿಡ್ ಮುಚ್ಚಿ ಒಂದು 3 ವಿಸಿಲ್ಸ್ ಆದರೆ ಪಲಾವ್ ರೆಡಿ. ಲಿಡ್ ಮುಚ್ಚಿಡೋಣ. ಸೊ 3 ವಿಸಿಲ್ಸ್ ಆದಮೇಲೆ ಪಲಾವ್ ರೆಡಿ ಇರುತ್ತೆ. ಬಿಸಿ ಬಿಸಿ ಪಲಾವ್ ರೆಡಿ ಆಗಿದೆ. ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ. ಸೂಪರಾಗಿ ಬಂದಿದೆ ನೋಡಿ, ಎಷ್ಟು ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಕ್ಕತ್ತಾಗಿದೆ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಮನೇಲಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.